Hey everyone, welcome back to Accountancy Easy Learn. ಇವತ್ತಿನ ಸೆಷನಲ್ಲಿ ನಾನು ಎಕ್ಸಾಮಿಗೆ ಬಹಳನೇ ಇಂಪಾರ್ಟೆಂಟ್ ಇರೋವಂಥ ಒಂದು ಪಾಯಿಂಟನ್ನು ಸಮ್ಮಪ್ ಮಾಡ್ತಾ ಇದ್ದೀನಿ. ನೀವು ಬಹಳಷ್ಟು ಜನ ಅಡ್ಮಿಷನ್ ಮತ್ತು ರಿಟೈರ್ಮೆಂಟ್ ಸಾಲ್ವ್ ಮಾಡುವಾಗ PDD ಅಡ್ಜಸ್ಟ್ಮೆಂಟನ್ನು ಕನ್ಫ್ಯೂಷನ್ ಮಾಡ್ಕೋತೀರಿ ಆ್ಯಂಡ್ ಅದನ್ನು ಕಮೆಂಟ್ ಮೂಲಕ ಕೇಳಿದ್ದೀರಿ ಕೂಡ. ಸೊ ಇದನ್ನು ಹೇಗೆ ಮಾಡೋದು ಮೇಡಮ್, ಕನ್ಫ್ಯೂಸ್ ಆಗ್ತಾ ಇದೆ, ಇದನ್ನು ಸಮ್ಮಪ್ ಮಾಡಿ ಅಥವಾ ಇದನ್ನು ಒಂದು ಕಡೆ ನೀಟಾಗಿ ಹೇಳಿ ಅಂತೇಳಿ ಹೇಳಿದ್ದೀರಿ. ಹಾಗಾಗಿ ಆ ಪಾಯಿಂಟನ್ನು ತೊಗೊಂಡು ಬಂದಿದ್ದೀನಿ ನಾನಿವತ್ತು. ಸೊ ಅಡ್ಮಿಷನ್ ಅಥವಾ ರಿಟೈರ್ಮೆಂಟಲ್ಲಿ PDDನ ಯಾವ್ಯಾವ ರೀತಿ ಕೊಡ್ತಾರೆ, ಅದಕ್ಕೆ ಯಾವ್ಯಾವ ರೀತಿ ಕೊಟ್ಟಾಗ ಹೇಗೆ ಅಡ್ಜಸ್ಟ್ಮೆಂಟ್ ಮಾಡೋದು ಅನ್ನೋದನ್ನು ನಾನು ಕ್ಲಿಯರ್ ಆಗಿ ಇವತ್ತಿನ ಸೆಷನ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. PDD ಅಡ್ಜಸ್ಟ್ಮೆಂಟಲ್ಲಿ 6 ಕೇಸಸ್ಗಳು ಬರುತ್ತವೆ. ಆ 6 ಕೇಸಸನ್ನು ತೊಗೊಂಡು ಒಂದು ಕ್ವಶನನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ಸುಮ್ಮನೆ ಒಂದು ಎಕ್ಸಾಂಪಲ್ಗೋಸ್ಕರ. ನೋಡಿ, ಇಲ್ಲಿ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ PDD ಕೊಟ್ಟಿರ್ತಾರೆ ಆ್ಯಂಡ್ ಅಡ್ಜಸ್ಟ್ಮೆಂಟಲ್ಲಿ ಅದ್ರ ಬಗ್ಗೆ ಒಂದು ಅಡ್ಜಸ್ಟ್ಮೆಂಟ್ ಇರುತ್ತೆ. ಸೊ ಈ ರೀತಿ ಕೊಟ್ಟಾಗ ಹೇಗೆ ಮಾಡೋದು, ಯಾವ ಅಮೌಂಟ್ ತೊಗೊಳ್ಳೋದು ಅಥವಾ ಅದನ್ನು ಯಾವ ಅಕೌಂಟಿಗೆ ಹಾಕೋದು, ಯಾವ ಕಡೆ ಹಾಕೋದು, ಇದೆಲ್ಲ ಕನ್ಫ್ಯೂಷನ್ ಆಗುತ್ತೆ ಬಹಳಷ್ಟು ಜನರಿಗೆ ಅಲ್ವಾ. ಹಾಗಾಗಿ ಇವತ್ತು ಎಲ್ಲ ಕೇಸಸನ್ನು 1 by 1 ನೀಟಾಗಿ ನೋಡ್ತಾ ಹೋಗೋಣ. ಲೆಟ್ ಸ್ಟಾರ್ಟ್. ನೋಡಿ, ಬ್ಯಾಲೆನ್ಸ್ ಶೀಟಲ್ಲಿ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ನಾನು PDDನ ತೊಗೊಂಡಿದ್ದೀನಿ. PDD ಮೀನ್ಸ್ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್. ಆ್ಯಂಡ್ ಕೆಲವೊಂದು ಸಲ PDD ಬದಲು PBD ಕೊಟ್ಟಿರ್ತಾರೆ, ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ಸ್. ಬೋತ್ ಆರ್ ಸೇಮ್, ಎರಡು ಕೂಡ ಸೇಮೇನೆ. ಆ್ಯಂಡ್ ಡೆಟರ್ಸಲ್ಲಿ ಇದು ಮೈನಸ್ ಆಗಿರುತ್ತೆ. ಆ್ಯಂಡ್ ನಿಮಗೆ ಒಂದು ಪಾಯಿಂಟ್ ಗೊತ್ತಿರಬೇಕು, PDD ಮೀನ್ಸ್ ಅ ಲಯಾಬಿಲಿಟಿ, ಇಟ್ ಈಸ್ ನಾಟ್ ಎಟ್ ಆಲ್ ಎನ್ ಅಸೆಟ್. ಬಹಳಷ್ಟು ಜನ ನೀವು ಕನ್ಫ್ಯೂಸ್ ಮಾಡ್ಕೋತೀರಿ, PDDನ ಅಸೆಟ್ ಸೈಡಲ್ಲಿ ತೊಗೊಳ್ಳೋದ್ರಿಂದ ಅದು ಅಸೆಟ್ ಆಗಿದೆ ಅಂಥೇಳಿ ಕನ್ಫ್ಯೂಷನ್ ಮಾಡ್ಕೊಂಡಿರ್ತೀರಿ. ಆದರೆ ನೆನ್ಪಿಟ್ಕೊಳ್ಳಿ, PDD ಅನ್ನುವಂಥದ್ದು ಅಸೆಟ್ಟಲ್ಲಿ ಮೈನಸ್ ಆಗಿ ಬರುತ್ತೆ, ಅಂದರೆ ಇಟ್ ಈಸ್ ಅ ಲಯಾಬಿಲಿಟಿ. ಓಕೆ, ಯಾವೆಲ್ಲ ಐಟಮ್ ಈ ಕಡೆಗೆ ಮೈನಸ್ ಆಗಿ ಬರುತ್ತೆ ಅದು ಅಪೋಸಿಟ್ ಸೈಡಲ್ಲಿ ಇರಬೇಕಾಗಿದ್ದು. ಆ ರೀತಿಯಲ್ಲಿ ನೆನ್ಪಿಟ್ಕೊಂಡ್ರೆ ನಿಮಗೆ ನೆನಪಲ್ಲಿ ಉಳಿಯುತ್ತೆ, ಇಟ್ ಈಸ್ ಅ ಲಯಾಬಿಲಿಟಿ. ಓಕೆ, ಸೊ PDD ಅಡ್ಜಸ್ಟ್ಮೆಂಟಿಗೆ ನಾವು ಎಲ್ಲೆಲ್ಲಿ ಇಫೆಕ್ಟನ್ನು ಕೊಡ್ತೀವಿ, ಒಂದು ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ, ಇನ್ನೊಂದು ಬ್ಯಾಲೆನ್ಸ್ ಶೀಟಲ್ಲಿ ಅಲ್ವಾ. ಸೊ ಅಡ್ಮಿಷನ್ ಅಥವಾ ರಿಟೈರ್ಮೆಂಟಲ್ಲಿ ಆಫ್ಟರ್ ಅಡ್ಮಿಷನ್ ಅಥವಾ ಆಫ್ಟರ್ ರಿಟೈರ್ಮೆಂಟ್ ಬ್ಯಾಲೆನ್ಸ್ ಶೀಟ್ ಏನು ಪ್ರಿಪೇರ್ ಮಾಡ್ತೀವಿ ಅದರಲ್ಲೊಂದು ಇಫೆಕ್ಟನ್ನು ಕೊಟ್ಟಿರ್ತೀವಿ. ಹಾಗೆಯೇ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಒಂದು ಇಫೆಕ್ಟನ್ನು ಕೊಡ್ತೀವಿ. ಇಲ್ಲಿ ಎಕ್ಸಾಮಲ್ಲಿ ನಿಮಗೆ ಯಾವ್ಯಾವ ಕೇಸಸನ್ನು ಕೊಡ್ಬೋದು ಅನ್ನೋದನ್ನು ನಾನು ಡಿಸ್ಕಸ್ ಮಾಡಿದ್ದೀನಿ. ಮೊದಲನೇದಾಗಿ PDD ಇನ್ಕ್ರೀಸ್ಡ್ ಬೈ ಅಂತ ಕೊಡ್ಬೋದು, ಆರ್ PDD ಇನ್ಕ್ರೀಸ್ಡ್ ಟು ಅಂತ ಕೊಟ್ಟಿರ್ಬೋದು. ಸೊ ಇದೆರಡು ನೋಡೋದಕ್ಕೆ ಸಿಮಿಲರ್ ಆಗಿ ಅನಿಸುತ್ತೆ, ಬಟ್ ಬೈ ಟು ಇದೆರಡರಲ್ಲಿ ಕೂಡ ಡಿಫ್ರೆನ್ಸ್ ಇರುತ್ತೆ. ಓಕೆ, ಸೊ ಅದು ಹೇಗೆ ಅನ್ನೋದನ್ನು ನಾನು ಹೇಳ್ತೀನಿ ಸಾಲ್ವ್ ಮಾಡುವಾಗ. ಆ್ಯಂಡ್ ನೆಕ್ಸ್ಟ್ PDD ಡಿಕ್ರೀಸ್ಡ್ ಬೈ ಅಂತ ಕೊಟ್ಟಿರ್ಬೋದು, ಆರ್ PDD ಡಿಕ್ರೀಸ್ಡ್ ಟು ಅಂತ ಕೊಡ್ಬೋದು. ಓಕೆ, ಇದೆರಡಲ್ಲೂ ಕೂಡ ಡಿಫ್ರೆನ್ಸ್ ಇದೆ, ಹೇಗೆ ಅನ್ನೋದನ್ನು ನೋಡೋಣ. ಅದೇ ರೀತಿ PDD ಮೇಂಟೈನ್ಡ್ ಆ್ಯಟ್ ಅಂತ ಕೊಟ್ಟಿರ್ಬೋದು. ಓಕೆ, ಈ ರೀತಿಯಾಗಿ 5 ಕೇಸಸ್ಗಳಿವೆ ಎಕ್ಸಾಮಲ್ಲಿ ಕೇಳುವಂಥದ್ದು. ಅದರಲ್ಲಿ ಮೊದಲನೇದು ಇನ್ಕ್ರೀಸ್ ಆದಾಗ ಏನೇನು ಇಫೆಕ್ಟನ್ನು ಕೊಡಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಓಲ್ಡ್ PDD 3000 ಇದೆ, ಅಂದರೆ ಆಲ್ರೆಡಿ ಪ್ರೊವಿಷನನ್ನು 3000 ಎತ್ತಿಟ್ಬಿಟ್ಟಿದ್ದಾರೆ. ಈಗ ಅದನ್ನು ಇನ್ಕ್ರೀಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ PDD ಅಂದರೆ ಲಯಾಬಿಲಿಟಿ ಅಂತ ನಾನು ನಿಮಗೆ ಹೇಳಿದ್ದೆ. ಸೊ ಆ ಲಯಾಬಿಲಿಟಿನ ಈಗ ಇನ್ಕ್ರೀಸ್ ಮಾಡಬೇಕಾಗಿದೆ. ಇನ್ಕ್ರೀಸ್ ಆಗ್ತಾ ಇದೆ ಅಂತಂದರೆ ಇಟ್ ಈಸ್ ಅ ಲಾಸ್ ಫಾರ್ ಅಸ್. ಲಯಾಬಿಲಿಟಿ ಇನ್ಕ್ರೀಸ್ ಆದರೆ ಲಾಸ್ ಆದಾಗಾಯ್ತಲ್ವಾ. ಸೊ ಆಲ್ ದಿ ಲಾಸಸ್ ವಿಲ್ ಕಮ್ ಅಂಡರ್ ಡೆಬಿಟ್ ಸೈಡ್ ಆಫ್ ರಿವ್ಯಾಲ್ಯೂಯೇಷನ್ ಅಕೌಂಟ್. ಸೊ PDD ಇನ್ಕ್ರೀಸ್ ಆದರೆ ನಾವು ಅದನ್ನು ಡೆಬಿಟ್ ಸೈಡಲ್ಲಿ ತೊಗೋತೀವಿ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ. ಎಂಟ್ರಿ ಏನು ಬರುತ್ತೆ ಇಲ್ಲಿ, PDD ಇನ್ಕ್ರೀಸ್ಡ್ ಬೈ ₹4000 ಅಂತ ಕೊಟ್ಟಿದ್ದಾರಲ್ವಾ. ಸೊ ಬೈ ಅಂತ ಕೊಟ್ಟಾಗ, ಓಕೆ, ಬೈ ಅಂತ ಕೊಟ್ಟರೆ ಇಲ್ಲಿ ಎಷ್ಟು ಅಮೌಂಟನ್ನು ಕೊಟ್ಟಿರ್ತಾರೋ, ಅಂದರೆ ಅಡ್ಜಸ್ಟ್ಮೆಂಟಲ್ಲಿ ಎಷ್ಟು ಅಮೌಂಟ್ ಇದೆಯೋ ಅದೇ ಅಮೌಂಟನ್ನು ನಾವು ಎಲ್ಲ ಕಡೆ 2 ಕಡೆ ಇಫೆಕ್ಟ್ ಕೊಡ್ತೀವಲ್ಲ, ಆ ಎಲ್ಲ ಕಡೆ ಅದೇ ಅಮೌಂಟನ್ನು ತೊಗೋಬೇಕು. ದಟ್ ಈಸ್ ದ ರೂಲ್. ಸೊ ಇಲ್ಲಿ ಬೈ ಅಂತ ಕೊಟ್ಟಿದ್ದಾರೆ ಅಂತಂದರೆ PDD ಇಷ್ಟು ಇನ್ಕ್ರೀಸ್ ಆಗಿದೆ ಅಂತ ಅರ್ಥ. ಈ ರೀತಿ ಬೈ ಅಂತ ಕೊಟ್ಟಾಗ ಓಲ್ಡ್ PDD ಎಷ್ಟಿದೆ ಅಂತ ನೋಡೋ ಅವಶ್ಯಕತೆ ಇರೋದಿಲ್ಲ, ಜಸ್ಟ್ ಇಲ್ಲಿ ಕೊಟ್ಟಿರೋದಕ್ಕೆ ನಾವು ಇಫೆಕ್ಟನ್ನು ಕೊಡ್ತೀವಿ. ಸೊ ಬೈ ಅಂತ ಬಂದ ತಕ್ಷಣ ನೀವು ಈ ಅಮೌಂಟನ್ನು ನೋಡಬೇಕು. ಸೊ ದ ಎಂಟ್ರಿ ಈಸ್ 2 PDD. ಓಕೆ, ಬ್ರ್ಯಾಕೆಟಲ್ಲಿ ಇನ್ಕ್ರೀಸ್ ಅಂತ ಬರೆಯೋಣ, 2 PDD. ಇಲ್ಲಿ 4000 ಕೊಟ್ಟಿದ್ದಾರೆ, ಬೈ ಅಂತ ಇದೆ, ಹಾಗಾಗಿ 4000ಅನ್ನು ತಗೋತೀವಿ. ಇದು ಮೊದಲನೇ ಇಫೆಕ್ಟ್.
ಸೆಕೆಂಡ್ ಇಫೆಕ್ಟನ್ನು ನಾವು ಬ್ಯಾಲೆನ್ಸ್ ಶೀಟಲ್ಲಿ ಕೊಡಬೇಕಲ್ವಾ. ಬ್ಯಾಲೆನ್ಸ್ ಶೀಟಲ್ಲಿ ನಾವು ಆಲ್ರೆಡಿ ಬರ್ಕೊಂಡಿರ್ತೀವಿ. ಓಕೆ, ಆಲ್ರೆಡಿ ಓಲ್ಡ್ ಬ್ಯಾಲೆನ್ಸ್ ಶೀಟನ್ನು ನೋಡಿ ನಾವು ಈ ವ್ಯಾಲ್ಯೂನ ಬರೆದಿಟ್ಕೊಂಡಿರ್ತೀವಿ. ಡೆಟರ್ಸ್ 30,000 ಮೈನಸ್ PDD ಈ ರೀತಿ ಬರ್ಕೊಳ್ಳಿ. ನೋಡಿ ಬ್ರ್ಯಾಕೆಟಲ್ಲಿ ಓಲ್ಡ್ PDD ಎಷ್ಟಿತ್ತಲ್ಲ 3,000, ಅದನ್ನು ಬ್ರ್ಯಾಕೆಟಲ್ಲಿ ಈ ರೀತಿ ಬರೆದಿಟ್ಕೊಳ್ಳಿ. ಅಮೌಂಟ್ ಕೆಳಗಡೆ ಅಲ್ಲ, ಈ ಕಡೆಗೆ ಸ್ವಲ್ಪ ಈ ಕಡೆಗೆ 3,000 ಬರೆದಿಟ್ಕೊಂಡಿರ್ತೀವಿ. ಈಗ ಇನ್ಕ್ರೀಸ್ ಆಗ್ತಾ ಇದೆ ಅಲ್ವಾ PDD, 4,000 ಇನ್ಕ್ರೀಸ್ ಆಗ್ತಾ ಇದೆ. ಸೊ 3,000 ಪ್ಲಸ್ 4,000 ಬ್ರ್ಯಾಕೆಟಲ್ಲಿ. ಓಕೆ, PDD ಮೊದಲು 3,000 ಇತ್ತು, ಈಗ 4,000 ಅಷ್ಟು ಇನ್ಕ್ರೀಸ್ ಮಾಡ್ತಾ ಇದ್ದೀವಿ. ಸೊ 3,000 ಪ್ಲಸ್ 4,000 ಇಟ್ ಈಸ್ 7,000 ಹಿಯರ್. ಔಟರ್ ಕಾಲಮಲ್ಲಿ ಎಷ್ಟಾಗುತ್ತೆ, 30,000 ಮೈನಸ್ 7,000 ಮಾಡಿದರೆ 23,000 ಬಂತು ಅಲ್ವಾ. ಸೊ ಈ ಕೇಸಲ್ಲಿ PDDಗೆ ಈ ರೀತಿಯಾಗಿ ನಾವು ಇಫೆಕ್ಟನ್ನು ಕೊಡಬೇಕಾಗತ್ತೆ. ಇನ್ನು ಸೆಕೆಂಡ್ ಕೇಸ್ ನೋಡೋಣ. PDD ಇನ್ಕ್ರೀಸ್ಡ್ 2 ಇದ್ದಾಗ ನೋಡಿ, ಇಲ್ಲಿ ನಾನು ಬ್ಲ್ಯಾಕ್ ಇಂಕಲ್ಲಿ ತೊಗೊಂಡಿದ್ದೀನಿ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತೇಳಿ. 2 ಕೊಟ್ಟರೆ ಏನು ಮಾಡಬೇಕು ನೋಡಿ, ಇದು ಸೇಮ್ ಇದೆ, ಎರಡೂ ಅಡ್ಜಸ್ಟ್ಮೆಂಟ್ ಸೇಮ್ ಇದೆ. 4,000 ಇನ್ಕ್ರೀಸ್ ಆಗಿದೆ ಅಂತ ಕೊಡ್ತಾ ಇದ್ದಾರೆ. ಬಟ್ ಫಸ್ಟ್ ಕೇಸಲ್ಲಿ ಬೈ ಇದೆ, ಸೆಕೆಂಡ್ ಕೇಸಲ್ಲಿ 2 ಇದೆ. ಬೈ ಕೊಟ್ಟಾಗ 4,000 ತಗೋತಿದ್ರಿ ಅಲ್ವಾ, ಬಟ್ 2 ಕೊಟ್ಟಾಗ ಏನು ಮಾಡಬೇಕು, ನಾವು ಡಿಫ್ರೆನ್ಸ್ ಅಮೌಂಟನ್ನು ತಗೋಬೇಕು. ಓಕೆ, ಇದರ ಅರ್ಥ ಇಷ್ಟೇ, PDD 4,000ಕ್ಕೆ ಏರಿದೆ. ಮೊದಲನೇದ್ರ ಅರ್ಥ ಏನಾಗಿತ್ತು, PDDನ 4,000ದಷ್ಟು ಏರಿಸಿ ಅಂತ ಕೊಟ್ಟಿದ್ರು. ಸೆಕೆಂಡ್ ಕೇಸಲ್ಲಿ PDDನ 4,000ಕ್ಕೆ ಏರಿಸಿ ಅಂತ ಕೊಟ್ಟಿದ್ದಾರೆ. ಅದರ ಅರ್ಥ ನಾವು ಓಲ್ಡ್ PDDನ ಇಲ್ಲಿ ಕನ್ಸಿಡರೇಷನ್ ಮಾಡಬೇಕು. ಓಕೆ, ಈ ರೀತಿ 2 ಇದ್ದಾಗ ಡಿಫ್ರೆನ್ಸ್ ಅಮೌಂಟನ್ನು ನಾವು ತೊಗೋತೀವಿ. ಡಿಫ್ರೆನ್ಸ್ ಅಮೌಂಟ್ ಮೀನ್ಸ್ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರೋ ಅಮೌಂಟ್ ಮತ್ತು ಓಲ್ಡ್ PDD ಇದೆರಡರ ಡಿಫ್ರೆನ್ಸನ್ನು ತೊಗೋತೀವಿ. ಇಲ್ಲಿ ಎಷ್ಟಾಗುತ್ತೆ ನೋಡಿ, ಇಲ್ಲಿ 4,000 ಇದೆ, ಇಲ್ಲಿ 3,000 ಇದೆ. ಇದೆರಡರ ಡಿಫ್ರೆನ್ಸ್ 1,000 ಆಗುತ್ತಲ್ವಾ. ಆ 1,000ಗೆ ನಾವು ಎರಡು ಕಡೆ ಇಫೆಕ್ಟ್ ಕೊಡ್ತೀವಿ. ಓಕೆ, ಸೊ ಇನ್ಕ್ರೀಸ್ ಆಗ್ತಾ ಇದೆ, PDD ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ ಲಾಸ್ಟ್ ಕೇಸಲ್ಲಿ ಮಾಡಿದ ಹಾಗೇ ಇಫೆಕ್ಟ್ ಕೊಡ್ತಾ ಹೋಗ್ತೀವಿ. ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಡೆಬಿಟ್ ಸೈಡಲ್ಲಿ ಬರುತ್ತೆ ಅಲ್ವಾ, ಇಟ್ ಈಸ್ ಎ ಲಾಸ್. ನಾನು ಇಲ್ಲಿ ಬ್ಲ್ಯಾಕ್ ಇಂಕಲ್ಲಿ ತೊಗೊಂಡಿದ್ದೀನಿ ನೋಡಿ. ಸೊ 2 PDD ಓಕೆ ಇನ್ಕ್ರೀಸ್ ಆಗಿದೆ. ಸೊ ಬ್ರ್ಯಾಕೆಟಲ್ಲಿ ಇನ್ಕ್ರೀಸ್. ಆ್ಯಂಡ್ ಈಗ ಇನ್ನೊಂದು ಬ್ರ್ಯಾಕೆಟಲ್ಲಿ ನಾವು 2 ಕೊಟ್ಟಿರೋದ್ರಿಂದ ಇಲ್ಲಿ ಡಿಫ್ರೆನ್ಸ್ ಅಮೌಂಟನ್ನು ತೊಗೋಬೇಕು. ಜಾಸ್ತಿ ಇರೋ ಅಮೌಂಟಲ್ಲಿ ಕಡಿಮೆ ಇರೋ ಅಮೌಂಟನ್ನು ಲೆಸ್ ಮಾಡೋಣ. ಓಕೆ, 4,000 ಮತ್ತು 3,000 ಡಿಫ್ರೆನ್ಸ್ ತೊಗೋಬೇಕಲ್ವಾ. 4,000 ಮೈನಸ್ 3,000 ಇಟ್ ಈಸ್ 1,000. ಓಕೆ, ಒಂದು ಇಫೆಕ್ಟನ್ನು 1,000ಗೆ ಇಲ್ಲಿ ಕೊಟ್ಟಿದ್ದೀವಿ. ಆ್ಯಂಡ್ ಸೆಕೆಂಡ್ ಇಫೆಕ್ಟ್ ಏನು ಮಾಡಬೇಕು, ಬ್ಯಾಲೆನ್ಸ್ ಶೀಟಲ್ಲಿ ಹೀಗೆ ಬರ್ಕೊಂಡಿರ್ತೀವಿ ಅಲ್ವಾ, ಡೆಟರ್ಸ್ 30,000 ಮೈನಸ್ PDD 3,000 ಅಂತ ಹೇಳಿ ಬರ್ಕೊಂಡಿರ್ತೀವಿ. ಸೊ ಏನು ಮಾಡಬೇಕು, ಈಗ ಇನ್ಕ್ರೀಸ್ ಆಗ್ತಾ ಇರೋದ್ರಿಂದ ಈ PDDಗೆ ಆ್ಯಡ್ ಮಾಡೋಣ. ಎಷ್ಟನ್ನು ಆ್ಯಡ್ ಮಾಡಬೇಕು, ಇಲ್ಲಿ ಎಷ್ಟು ಅಮೌಂಟನ್ನು ತೊಗೊಂಡಿದ್ದೀರಲ್ಲ ಡಿಫ್ರೆನ್ಸ್ ಅಮೌಂಟನ್ನು ಅದನ್ನೇ ಆ್ಯಡ್ ಮಾಡಬೇಕು, 1,000. ಸೊ ದ ಟೋಟಲ್ ಈಸ್ 4,000. ಓಕೆ, ಇಲ್ಲಿ ಟೋಟಲನ್ನು ಬರ್ಕೊಳ್ಳೋಣ. 30,000ಅಲ್ಲಿ 4,000 ಲೆಸ್ ಮಾಡಿದರೆ ಬರೋವಂಥ ಆನ್ಸರ್ 26,000. ನೋಡಿ, ಈಗ ಡಿಫ್ರೆನ್ಸ್ ಹೇಳ್ತಾ ಇದ್ದೀನಿ. ಎರಡೂ ಕೇಸಲ್ಲಿ 4,000 ಅಂತಾನೆ ಕೊಟ್ಟಿದ್ರು, ಬಟ್ ಫಸ್ಟ್ ಕೇಸಲ್ಲಿ ಬೈ ಅಂತ ಕೊಟ್ಟಿರೋದ್ರಿಂದ ಇಲ್ಲಿ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ ಅದನ್ನು ಎರಡೂ ಕಡೆ ಇಫೆಕ್ಟ್ ಕೊಡ್ತೀವಿ. ಓಕೆ, ಒಂದು ಇಲ್ಲಿ ಇಫೆಕ್ಟ್ ಕೊಟ್ವಿ, ಇನ್ನೊಂದು ಇಲ್ಲಿ ಓಲ್ಡ್ PDDಗೆ ಆ್ಯಡ್ ಮಾಡಿ ತೊಗೊಂಡ್ವಿ. ಆ್ಯಂಡ್ ಸೆಕೆಂಡ್ ಕೇಸಲ್ಲಿ 2 ಅಂತ ಕೊಟ್ಟಿರೋದ್ರಿಂದ ಡಿಫ್ರೆನ್ಸ್ ಅಮೌಂಟನ್ನು ತೊಗೋತೀವಿ. ಓಲ್ಡ್ PDD ಮತ್ತು ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರೋ PDDನ ಡಿಫ್ರೆನ್ಸ್ ತೊಗೊಂಡ್ವಿ. 4,000 ಮೈನಸ್ 3,000 ಮಾಡಿದಾಗ 1,000 ಬಂತು. ಸೊ ಇದೇ ಅಮೌಂಟನ್ನು ಇಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ಕೂಡ ತೊಗೋತೀವಿ. 3,000 ಪ್ಲಸ್ 1,000 ಮಾಡ್ತೀವಿ. 3,000 ಪ್ಲಸ್ 4,000 ಮಾಡೋದಿಲ್ಲ, ಜಸ್ಟ್ ಇಲ್ಲೆಷ್ಟು ಅಮೌಂಟ್ ತೊಗೊಂಡಿದ್ದೀವಿ ಅದನ್ನೇ ತೊಗೋತೀವಿ. ಸೊ ದ ಟೋಟಲ್ ಈಸ್ 4,000 ಆ್ಯಂಡ್ ಔಟರ್ ಕಾಲಮ್ ಅಮೌಂಟ್ ಈಸ್ 26,000. ಹೀಗೆ ಬೈ ಮತ್ತು 2 ಅನ್ನು ಕೊಡೋದ್ರಿಂದ ಈ ರೀತಿಯಾಗಿ ಡಿಫ್ರೆನ್ಸಸ್ ಬರುತ್ತೆ. ಹಾಗಾಗಿ ಎರಡೂ ಕೇಸ್ ಒಂದೇ ಅಲ್ಲ, ಗಮನದಲ್ಲಿರಲಿ ನಿಮಗೆ. ಇನ್ನು ನೆಕ್ಸ್ಟ್ ಕೇಸಿಗೆ ಹೋಗೋಣ. ನೆಕ್ಸ್ಟ್ ಕೇಸಲ್ಲಿ PDD ಡಿಕ್ರೀಸ್ಡ್ ಬೈ ಅಂತ ಕೊಟ್ಟಿದ್ದಾರಲ್ವಾ. ಸೊ PDD ಡಿಕ್ರೀಸ್ಡ್ ಬೈ 2,000, PDD ಡಿಕ್ರೀಸ್ ಟು 2,000 ಕೊಟ್ಟಾಗ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಇಲ್ಲಿ PDD ಡಿಕ್ರೀಸ್ ಆಗಿದೆ ಅಲ್ವಾ. PDD ಡಿಕ್ರೀಸ್ ಆದರೆ ನಾವು ಅದನ್ನು ಕ್ರೆಡಿಟ್ ಸೈಡ್ ಆಫ್ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಎಂಟ್ರಿ ಹಾಕ್ತೀವಿ. ಯಾಕೆ ಹೇಳಿ, ಇಟ್ ಈಸ್ ಅ ಲಯಾಬಿಲಿಟಿ ಈಸ್ ಡಿಕ್ರೀಸ್ ಆದರೆ ನಮಗೆ ಪ್ರಾಫಿಟ್ ಆದಾಗಾಯಿತು. ಹಾಗಾಗಿ ರಿವ್ಯಾಲ್ಯೂಯೇಷನ್ ಅಕೌಂಟಿನ ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಬರುತ್ತೆ. ಸೊ ಇಟ್ ಈಸ್ ಬೈ PDD.
ಓಕೆ, ಡಿಕ್ರೀಸ್ ಆಗಿದೆ, ಹಾಗಾಗಿ ಬ್ರ್ಯಾಕೆಟಲ್ಲಿ ಡಿಕ್ರೀಸ್ ಅಂತ ಬರೆಯೋಣ. ಆ್ಯಂಡ್ ಫಸ್ಟ್ ಕೇಸಲ್ಲಿ ನೋಡಿ ಡಿಕ್ರೀಸ್ಡ್ ಬೈ ಅಂತ ಕೊಟ್ಟಿದ್ದಾರೆ. ಸೊ ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು ನಿಮಗೆ ಇದನ್ನು. ಸೊ ಇನ್ಕ್ರೀಸ್ಡ್ ಬೈ ಅಂತ ಕೊಟ್ಟಾಗ ಇಲ್ಲಿ ಎಷ್ಟು ಅಮೌಂಟ್ ಇದೆ ಅಷ್ಟನ್ನು ಎರಡೂ ಕಡೆ ತೊಗೋಬೇಕು ಅಂತ ಹೇಳಿದ್ದೆ. ಸೊ ಬೈ ಕೊಟ್ಟಾಗ ಈಸಿ ಅಮೌಂಟನ್ನು ತೊಗೊಳ್ಳೋದು. 2000 ಕೊಟ್ಟಿದ್ದಾರೆ, ಅದನ್ನೇ ತೊಗೋತೀವಿ. ಓಲ್ಡ್ ಪಿ ಡಿ ಎಷ್ಟಾದರೂ ಇದ್ದಿರಲಿ ನಮಗೆ ಸಂಬಂಧ ಇರೋದಿಲ್ಲ. ಬೈ ಅಂತ ಕೊಟ್ಟಾಗ ಇಲ್ಲಿ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ ಅದನ್ನು ತೊಗೋಬೇಕು ಅಷ್ಟೇ. ಸೊ 2000 ಅಂತ ಇಲ್ಲಿ ತೊಗೊಂಡ್ವಿ. ಇನ್ನು ಬ್ಯಾಲೆನ್ಸ್ ಶೀಟಲ್ಲಿ ಆಲ್ರೆಡಿ ಈ ರೀತಿ ಬರ್ಕೊಂಡಿರ್ತೀವಿ, ಡೆಟರ್ಸ್ ಮೈನಸ್ ಪಿ ಡಿ ಅಂಥೇಳಿ. ಓಲ್ಡ್ ಪಿ ಡಿನ ಇಲ್ಲಿ ಬ್ರ್ಯಾಕೆಟಲ್ಲಿ ಹಾಕ್ಕೊಂಡಿರ್ತೀವಿ. ಸೊ ಇದಕ್ಕೆ ಡಿಕ್ರೀಸ್ ಆಗ್ತಾ ಇರೋದ್ರಿಂದ ಏನು ಮಾಡಬೇಕು, ಮೈನಸ್ ಮಾಡಬೇಕು ಅಲ್ವಾ. ಡಿಕ್ರೀಸ್ ಆದರೆ ಮೈನಸ್ ಮಾಡಬೇಕು, ಬಟ್ ಇದ್ರ ಜೊತೆಗೆ ಮೈನಸ್ ಮಾಡಬೇಡಿ. ಓಕೆ, ಡೋಂಟ್ ಕನ್ಫ್ಯೂಸ್ ವಿತ್ ದ್ಯಾಟ್. ನಾನು ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಇನ್ನೊಂದು ಸ್ವಲ್ಪ ಬೇರೆ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೆ, ಬಟ್ ಈ ಮೆಥಡ್ ಮಾಡೋದ್ರಿಂದ ತುಂಬ ಈಸಿ ಆಗುತ್ತೆ. ಡಿಕ್ರೀಸ್ ಆದರೆ ಮೈನಸ್ ಮಾಡಬೇಕಲ್ವಾ. ಸೊ ಡಿಕ್ರೀಸ್ ಆಗ್ತಾ ಇದೆ, -2000. ಇಲ್ಲಿ ಯಾವ ಅಮೌಂಟ್ ತೊಗೊಂಡಿದ್ದೀರಿ ಸೇಮ್ ಅಮೌಂಟನ್ನು ಇಲ್ಲಿ ಬರ್ಕೊಳ್ಳಿ. 3000 - 2000 1000 ಬಂತು. ಇದು ಓಲ್ಡ್ ಪಿ ಡಿ, ಇದು ಈಗ ಡಿಕ್ರೀಸ್ ಆಗಿರೋ ಅಮೌಂಟ್. ಅಂದರೆ ಟೋಟಲ್ ಆಗಿ 1000 ಮಾತ್ರ ಪಿ ಡಿ ಡಿನ ಚಾರ್ಜ್ ಮಾಡ್ತಾ ಇದ್ದೀವಿ. ಸೊ ಔಟರ್ ಕಾಲಮಲ್ಲಿ 29000 ಬಂತು. ಓಕೆ, ಆ್ಯಂಡ್ ಹಾಗೆಯೇ ಈ ರೀತಿ ಕೊಟ್ಟರೆ ಪಿ ಡಿ ಡಿಕ್ರೀಸ್ಡ್ 2 ಅಂತ ಕೊಟ್ಟರೆ, ಬ್ಲ್ಯಾಕ್ ಇಂಕಲ್ಲಿ ಮಾಡ್ತಾ ಇದ್ದೀನಿ ನೋಡಿ. ಮೊದಲು ಪಿ ಡಿ ಡಿ 3000 ಇತ್ತು. ಸೊ ಈಗ ಅದನ್ನು 2000ಗೆ ತಂದು ನಿಲ್ಲಿಸಬೇಕಾಗಿದೆ. ಓಕೆ, 2 ಅಂತಂದರೆ ಅಷ್ಟಕ್ಕೆ ತಂದು ನಿಲ್ಲಿಸಿ ಅಂತ, ಬೈ ಅಂತಂದರೆ ಅಷ್ಟನ್ನು ಡಿಕ್ರೀಸ್ ಮಾಡಿ ಅಂತ ಅರ್ಥ. ಬೈ ಮತ್ತು 2 ಮಧ್ಯದಲ್ಲಿ ಇರೋವಂಥ ಡಿಫ್ರೆನ್ಸ್ ಇದೇನೆ. ಈ ಕೇಸಲ್ಲಿ 2 ಅಂತ ಕೊಟ್ಟಿರೋದ್ರಿಂದ ಡಿಫ್ರೆನ್ಸ್ ಅಮೌಂಟನ್ನು ತೊಗೊಳ್ಬೇಕಾಗತ್ತೆ. ಬೈ ಪಿ ಡಿ ಡಿ ಬ್ರ್ಯಾಕೆಟಲ್ಲಿ ಡಿಕ್ರೀಸ್ ಆ್ಯಂಡ್ ಅನದರ್ ಬ್ರ್ಯಾಕೆಟ್, ಇನ್ನೊಂದು ಬ್ರ್ಯಾಕೆಟಲ್ಲಿ ಡಿಫ್ರೆನ್ಸ್ ತೊಗೋತೀವಿ. 2 ಇರೋದ್ರಿಂದ ಡಿಫ್ರೆನ್ಸ್ ಅಮೌಂಟನ್ನು ತೊಗೋತೀವಿ. ಓಲ್ಡ್ ಪಿ ಡಿ ಡಿ 3000 ಇದೆ, ಈಗ ಇಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರೋದು 2000. ಸೊ ಇದೆರಡರ ಡಿಫ್ರೆನ್ಸನ್ನು ನಾವು ಇಲ್ಲಿ ತೊಗೋತೀವಿ. ಸೊ 3000 - 2000 ಯಾವುದು ಜಾಸ್ತಿ ಇದೆ ಅದರಲ್ಲಿ ಕಡಿಮೆ ಇರೋದನ್ನು ಲೆಸ್ ಮಾಡ್ತೀವಿ. 1000 ಆನ್ಸರ್ ಬಂತಲ್ವಾ. ಸೊ 1000 ಇಲ್ಲಿ ಬರಿತೀವಿ. ಹಾಗೆ ಬ್ಯಾಲೆನ್ಸ್ ಶೀಟಲ್ಲಿ ಇಲ್ಲಿ ಆಲ್ರೆಡಿ ಬ್ರ್ಯಾಕೆಟಲ್ಲಿ ಈ ರೀತಿ ತೊಗೊಂಡಿದ್ದೀವಲ್ವಾ, ಓಲ್ಡ್ ಪಿ ಡಿನ ತೊಗೊಂಡಿದ್ವಿ. ಈಗ ಮತ್ತೆ ಡಿಕ್ರೀಸ್ ಆಗ್ತಾ ಇರೋದ್ರಿಂದ ಮೈನಸ್ ಮಾಡ್ತೀವಿ. ಇಲ್ಲಿ -1000. ಇಲ್ಲಿ ಯಾವ ಅಮೌಂಟ್ ತೊಗೊಂಡಿದ್ದೀರಿ ಅದೇ ಅಮೌಂಟನ್ನು ತೊಗೊಳ್ಳಿ, ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರೋದಲ್ಲ. 2 ಕೊಟ್ಟಾಗ ಡಿಫ್ರೆನ್ಸ್ ಅಮೌಂಟನ್ನು ತೊಗೋಬೇಕು, ಬೈ ಕೊಟ್ಟಾಗ ಇಲ್ಲಿ ಏನು ಅಮೌಂಟ್ ಇದೆ ಅದನ್ನು ತೊಗೋಬೇಕು. ಸೊ ಇಟ್ ಈಸ್ 3000 - 1000 2000 ಬಂತಲ್ವಾ. ಸೊ ಔಟರ್ ಕಾಲಮ್ ಅಮೌಂಟ್ ಈಸ್ 28000. ನೋಡಿ, ಬೈ 2 ಇದೆರಡರ ಡಿಫ್ರೆನ್ಸಲ್ಲಿ ಈ ರೀತಿ ಅಮೌಂಟ್ ಚೇಂಜ್ ಆಗುತ್ತೆ. ಹಾಗಾಗಿ ಇದನ್ನು ಕನ್ಫ್ಯೂಸ್ ಮಾಡ್ಕೊಳ್ದೇನೆ ನೀವು ಸಾಲ್ವ್ ಮಾಡೋದನ್ನು ಕಲಿಬೇಕಾಗತ್ತೆ. ಇನ್ನೊಂದು ಲಾಸ್ಟ್ ಕೇಸ್ ಇದೆ, ಪಿ ಡಿ ಡಿ ಮೇಂಟೈನ್ಡ್ ಆ್ಯಟ್ ಅಂತ ಕೊಟ್ಟಾಗ. ನೋಡಿ, ನಾನಿಲ್ಲಿ 2 ಕೇಸ್ ತೊಗೊಂಡಿದ್ದೀನಿ. ಯಾಕೆ ತೊಗೊಂಡಿದ್ದೀನಿ ಅಂತ ನಿಮ್ಗೆ ಈಗ ಗೊತ್ತಾಗುತ್ತೆ. ಈ ರೀತಿ ಪಿ ಡಿ ಡಿ ಮೇಂಟೈನ್ಡ್ ಆ್ಯಟ್ ಅಂತ ಕೊಟ್ಟಾಗ ಮೊದಲನೇ ಕೆಲಸ ನಾವು ಮಾಡಬೇಕಾಗಿರೋದು ವರ್ಕಿಂಗ್ ನೋಟನ್ನು ಮಾಡಿಕೊಂಡು ಅದರಲ್ಲಿ ಪಿ ಡಿ ಡಿ ಎಷ್ಟು ಅನ್ನೋದನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು. ಓಕೆ, ಸೊ ಮೊದಲಿಗೆ ವರ್ಕಿಂಗ್ ನೋಟಿಗೆ ಹೋಗೋಣ. ವರ್ಕಿಂಗ್ ನೋಟ್ ನೋಡಿ, ಇದರಲ್ಲಿ 5th ಕೇಸನ್ನು ನಾನು ತೊಗೋತಾ ಇದ್ದೀನಿ. ಪಿ ಡಿ ಡಿ ಮೇಂಟೈನ್ಡ್ ಆ್ಯಟ್ 8%. ಸೊ 8% ಇದ್ದಾಗ ಪಿ ಡಿ ಡಿ ಈಸ್ ಈಕ್ವಲ್ ಟು 8% ಆಫ್ ಡೆಟರ್ಸ್. ನೋಡಿ, ಇಲ್ಲಿ ಕ್ವಶನಲ್ಲಿ ಡೆಟರ್ಸನ್ನು ಇನ್ನರ್ ಕಾಲಮಲ್ಲಿ ಎಷ್ಟು ಕೊಟ್ಟಿರ್ತಾರಲ್ಲ ಅದ್ರ ಮೇಲೆ ನಾವು ಪಿ ಡಿ ಡಿನ ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ ಪರ್ಸೆಂಟೇಜ್ ಕೊಟ್ಟಾಗ. ಓಕೆ, ಡೆಟರ್ಸ್ 30,000 ಅಂತ ಕೊಟ್ಟಿದ್ದಾರಲ್ವಾ, ಈ 30,000 ವ್ಯಾಲ್ಯೂದ ಮೇಲೆ ನಾವು ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಅಷ್ಟನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು. ಸೊ ಇಟ್ ಈಸ್ 8% ಆಫ್ 30,000. ಇಟ್ ಈಸ್ ಈಕ್ವಲ್ ಟು ₹2400 ಅಲ್ವಾ. ಮೊದಲನೇ ಕೇಸಲ್ಲಿ 2400 ಅಷ್ಟನ್ನು ನಾವು ಚಾರ್ಜ್ ಮಾಡಬೇಕಾಗಿದೆ ಪಿ ಡಿ ಡಿನ. ಸೊ ಈಗ ನಾವು ಇದಕ್ಕೆ ಇಫೆಕ್ಟನ್ನು ಕೊಡಬೇಕು. ಇದು ವರ್ಕಿಂಗ್ ನೋಟ್ ಮಾತ್ರ ಕ್ಯಾಲ್ಕುಲೇಷನ್ ಮಾಡ್ಕೊಳ್ತೀವಿ ಮೊದಲನೇದಾಗಿ. ಆ್ಯಂಡ್ 2400 ಬಂದಿದೆ. ಓಲ್ಡ್ ಪಿ ಡಿ ಡಿ ಎಷ್ಟಿತ್ತು, ಓಲ್ಡ್ ಪಿ ಡಿ ಡಿ ಬ್ಯಾಲೆನ್ಸ್ ಶೀಟಲ್ಲಿ 3000 ಅಂತ ಕೊಟ್ಟಿದ್ರು. ಈಗ 2400 ಅಂತ ಇಲ್ಲಿ ಬಂದಿದೆ. ಇದರ ಅರ್ಥ ಇಷ್ಟೇ, ಮೊದಲು 3000 ಇತ್ತು, ಅದನ್ನು ಈಗ 2400ಗೆ ತೊಗೊಂಡು ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಡಿಫ್ರೆನ್ಸ್ ಅಮೌಂಟನ್ನು ತೊಗೋಬೇಕು. ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿರೋದು ಮತ್ತು ಓಲ್ಡ್ ಪಿ ಡಿ ಡಿ ಇದೆರಡರ ಡಿಫ್ರೆನ್ಸ್ ಅಮೌಂಟನ್ನು ನಾವು ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ತೊಗೋತೀವಿ. ಆ್ಯಂಡ್ ನಿಮಗೆ ಇನ್ನೊಂದು ಡೌಟ್ ಬರುತ್ತೆ, ಇಲ್ಲಿ ಇನ್ಕ್ರೀಸ್ ಆಗ್ತಾ ಇದೆಯಾ ಡಿಕ್ರೀಸ್ ಆಗ್ತಾ ಇದೆಯಾ ಅಂತ.
ಅಲ್ವಾ? ಅವ್ರು ಕೊಟ್ಟಿಲ್ಲ ಇನ್ಕ್ರೀಸ್ ಆಗಿದೆ ಅಥವಾ ಡಿಕ್ರೀಸ್ ಆಗಿದೆ ಅಂತ ಕೊಟ್ಟಿಲ್ಲ, ಮೇಂಟೈನ್ಡ್ ಆ್ಯಟ್ ಅಂತ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ಇನ್ಕ್ರೀಸ್ ಆಗಿದೆಯಾ ಅಥವಾ ಡಿಕ್ರೀಸ್ ಆಗಿದೆಯಾ ಅನ್ನೋದನ್ನು ನೋಡ್ಕೊಳ್ಬೇಕು. ಮೊದಲು 3000 ಇತ್ತು, ಈಗ 2400 ಆಗಿದೆ ಅಂತಂದರೆ ಇಟ್ ಈಸ್ ಡಿಕ್ರೀಸ್, ರೈಟ್? ನೀವು ಈ ರೀತಿ ಅನಾಲಿಸಿಸ್ ಮಾಡ್ಕೊಳ್ಬೇಕು ಮೊದಲನೇದಾಗಿ. ಸೊ ಡಿಕ್ರೀಸ್ ಆಗ್ತಾ ಇದ್ದರೆ ಎಲ್ಲಿ ತೊಗೋಬೇಕು? ಇಟ್ ಈಸ್ ವೆರಿ ಸಿಂಪಲ್. ಡಿಕ್ರೀಸ್ ಆಗ್ತಾ ಇದ್ದರೆ ರಿವ್ಯಾಲ್ಯೂಯೇಷನ್ ಅಕೌಂಟಿನ ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಬರುತ್ತೆ. ನಾನು ಆಲ್ರೆಡಿ ನಿಮಗೆ ಹೇಳಿದ್ದೆ. ಸೊ ಬೈ PDD, ಇದನ್ನು ಬ್ಲೂ ಇಂಕಲ್ಲಿ ತಗೋತಾ ಇದ್ದೀನಿ ನೋಡಿ. ಬೈ PDD ಡಿಕ್ರೀಸ್, ಎಷ್ಟು ಡಿಕ್ರೀಸ್ ಆಗಿದೆ ಅನ್ನೋದನ್ನು ತಗೋಬೇಕು. ನೀವು ಇಲ್ಲಿ ಡೈರೆಕ್ಟಾಗಿ ಇಲ್ಲಿ ವರ್ಕಿಂಗ್ ನೋಟಲ್ಲಿ ಮಾಡಿರುವಂಥ 2400 ತಗೋಬಾರ್ದು. ಈ ಕೇಸಲ್ಲಿ ಕೂಡ ಡಿಫ್ರೆನ್ಸ್ ಅಮೌಂಟನ್ನು ನಾವು ತಗೋಬೇಕಾಗತ್ತೆ. ಸೊ ಇಟ್ ಈಸ್ ಓಲ್ಡ್ PDD 3000 ಇತ್ತು, ಈಗ ಕ್ಯಾಲ್ಕುಲೇಷನ್ ಮಾಡಿರೋ PDD 2400 ಇದೆ. ಸೊ ಇದೆರಡರ ಡಿಫ್ರೆನ್ಸನ್ನು ತಗೊಳ್ಳಿ. 3000 ಮೈನಸ್ 2400 ಎಷ್ಟು ಬರ್ತಾ ಇದೆ? 600. ಅಂದರೆ 600 ಅಷ್ಟು ಡಿಕ್ರೀಸ್ ಮಾಡಬೇಕಾಗಿದೆ ನಾವು. ಇದು ಒಂದು ಇಫೆಕ್ಟ್ ಆಯಿತು. ಇಲ್ಲಿ ಯಾವ ಅಮೌಂಟನ್ನು ತೊಗೊಂಡಿದ್ದೀರಿ ಸೇಮ್ ಅಮೌಂಟಿಗೆ ಇನ್ನೊಂದು ಇಫೆಕ್ಟನ್ನು ಕೊಡಬೇಕು. ಅಸೆಟ್ ಸೈಡಲ್ಲಿ ಆಲ್ರೆಡಿ ಈ ರೀತಿ ಬರೆದಿಟ್ಕೊಂಡಿರ್ತೀರಿ, 30,000 ಮೈನಸ್ ಓಲ್ಡ್ PDD 3000 ಅಂಥೇಳಿ ಬ್ರ್ಯಾಕೆಟಲ್ಲಿ. ಸೊ ಅದನ್ನೇ ಕಂಟಿನ್ಯೂಯೇಷನ್ ಮಾಡೋಣ. ಇಲ್ಲಿ ಡಿಕ್ರೀಸ್ ಆಗಿದೆ ಅಲ್ವಾ, ಬ್ರ್ಯಾಕೆಟಲ್ಲಿ ಡಿಕ್ರೀಸ್ ಅಂತ ಬರೆದಿದ್ದೀವಿ. ಸೊ ಡಿಕ್ರೀಸ್ ಆಗಿದೆ, ಎಷ್ಟು ಡಿಕ್ರೀಸ್ ಆಗಿದೆ? 600. ಸೊ 600, 3000 ಮೈನಸ್ 600 ಮೀನ್ಸ್ 2400. ನೋಡಿ, ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿರೋ ಆನ್ಸರ್ ಇಲ್ಲಿ ಬರಬೇಕು, ಅಂದರೆ ಸರಿಯಾಗಿದೆ ಅಂತ ಅರ್ಥ. ಸೊ 30,000 ಮೈನಸ್ 2400, 27,600. ಈಗ ಲಾಸ್ಟ್ ಕೇಸನ್ನು ನೋಡೋಣ. ಲಾಸ್ಟ್ ಕೇಸಲ್ಲಿ ಏನು ಕೊಟ್ಟಿದ್ದಾರೆ? PDD ಮೇಂಟೈನ್ಡ್ ಆ್ಯಟ್ 12%. ಸೊ ಅಗೈನ್ ಈ ರೀತಿ ಕೊಟ್ಟಾಗ ಏನು ಮಾಡಬೇಕು? ಮೊದಲನೇದಾಗಿ ವರ್ಕಿಂಗ್ ನೋಟ್ ಮಾಡ್ಕೊಳ್ಬೇಕು. ನಾ ಈ ಕಡೆ ಮಾಡ್ಕೊಳ್ತೀನಿ ಅದನ್ನು. ವರ್ಕಿಂಗ್ ನೋಟ್ PDD ಈಸ್ ಈಕ್ವಲ್ ಟು 12% ಆಫ್ ಡೆಟರ್ಸ್. ಸೊ ಇಟ್ ಈಸ್ ಈಕ್ವಲ್ ಟು 12% ಆಫ್ 30,000. ಆಲ್ರೆಡಿ ನಾವಿಲ್ಲಿ ನೋಡಿದ್ವಿ, ಇನ್ನರ್ ಕಾಲಮಲ್ಲಿ 30,000 ಇತ್ತು. ಸೊ ಅದೇ ಅಮೌಂಟನ್ನು ತಗೋತೀವಿ. 12% ಆಫ್ 30,000 ಇಟ್ ಈಸ್ ಈಕ್ವಲ್ ಟು 3,600 ಅಲ್ವಾ? ಸೊ 3,600 ಬಂದಿದೆ ಈ ಕೇಸಲ್ಲಿ. ಈಗ ಮೊದಲಿಗೆ ಇನ್ಕ್ರೀಸ್ ಆಗಿದೆಯಾ ಡಿಕ್ರೀಸ್ ಆಗಿದೆಯಾ ಅಂಥೇಳಿ ಅನಾಲಿಸಿಸ್ ಮಾಡ್ಕೊಳ್ಬೇಕು. ನೋಡಿ, ಓಲ್ಡ್ PDD 3000 ಇತ್ತು, ಈಗ ಕ್ಯಾಲ್ಕುಲೇಷನ್ ಮಾಡಿದ್ದು 3,600 ಬಂದಿದೆ. ಸೊ ಇಟ್ ಮೀನ್ಸ್ ಇನ್ಕ್ರೀಸ್ ಇನ್ ದಿ PDD, ರೈಟ್? ಸೊ ಈಗ ಇನ್ಕ್ರೀಸ್ ಆಗ್ತಾ ಇದೆ. ಇನ್ಕ್ರೀಸ್ ಆದರೆ ಎಲ್ಲಿ ಎಂಟ್ರಿ ಬರಬೇಕು? ರಿವ್ಯಾಲ್ಯೂಯೇಷನ್ ಅಕೌಂಟಿನ ಡೆಬಿಟ್ ಸೈಡಲ್ಲಿ. ಸೊ 2 PDD ಬ್ರ್ಯಾಕೆಟಲ್ಲಿ ಇನ್ಕ್ರೀಸ್ ಆ್ಯಂಡ್ ಇನ್ನೊಂದು ಬ್ರ್ಯಾಕೆಟಲ್ಲಿ ನಾವು ಡಿಫ್ರೆನ್ಸ್ ಅಮೌಂಟ್ ತೊಗೋಬೇಕು. ಮೇಂಟೈನ್ಡ್ ಅಂತ ಕೊಟ್ಟಾಗ ಕೂಡ ಡಿಫ್ರೆನ್ಸ್ ಅಮೌಂಟನ್ನೇ ತೊಗೋಬೇಕು ಅಂತ ಹೇಳಿದ್ದೆ ನಿಮಗೆ. ಸೊ 3,600 ಮತ್ತು ಓಲ್ಡ್ PDD 3000 ಇದೆರಡರ ಡಿಫ್ರೆನ್ಸನ್ನು ತೊಗೋತೀವಿ. ಸೊ ಯಾವುದು ಜಾಸ್ತಿ ಇದೆ ಅದರಲ್ಲಿ ಕಡಿಮೆ ಇರೋದನ್ನು ಲೆಸ್ ಮಾಡ್ತೀವಿ. ಇಟ್ ಈಸ್ 600. ಡಿಫ್ರೆನ್ಸ್ 600 ಬಂದಿದೆ ನೋಡಿ. ಸೊ ಈ 600ಗೆ ಇನ್ನೊಂದು ಇಫೆಕ್ಟನ್ನು ನಾವು ಕೊಡಬೇಕಾಗಿದೆ. ಬ್ಯಾಲೆನ್ಸ್ ಶೀಟಲ್ಲಿ ಇದಕ್ಕೆ ಇಫೆಕ್ಟನ್ನು ಹೇಗೆ ಕೊಡಬೇಕು? ಡೆಟರ್ಸ್ ಮೈನಸ್ PDD ಅಂತ ಹೇಳಿ ಆಲ್ರೆಡಿ ಬರ್ಕೊಂಡಿರ್ತೀರಿ. ಬ್ರ್ಯಾಕೆಟಲ್ಲಿ 3000 ಅಂತ ಓಲ್ಡ್ PDD ಬರ್ಕೊಂಡಿರ್ತೀರಿ. ಇದಕ್ಕೆ ಈಗ ಇನ್ಕ್ರೀಸ್ ಆಗ್ತಾ ಇದೆ ಅಲ್ವಾ, 600 ಇನ್ಕ್ರೀಸ್ ಆಗ್ತಾ ಇದೆ. ಸೊ ಅದನ್ನು ಆ್ಯಡ್ ಮಾಡೋಣ. ಇಲ್ಲಿ ಅಮೌಂಟನ್ನು ತೊಗೊಳ್ಳೋಣ. ಟೋಟಲ್ ಅಮೌಂಟನ್ನು 3,600 ಬಂತು. ಅಂದರೆ ವರ್ಕಿಂಗ್ ನೋಟಲ್ಲಿ ಇಲ್ಲಿ ಬಂದಿರೋ ಆನ್ಸರ್ ಇಲ್ಲಿ ಬಂದರೆ ಅದು ಕರೆಕ್ಟ್ ಆಗಿದೆ ಅಂತ ಅರ್ಥ. ಸೊ 30,000 ಮೈನಸ್ 3,600 ಇಟ್ ಈಸ್ 26,400. ಓಕೆ, ಇದು ಔಟರ್ ಕಾಲಮ್ ಅಮೌಂಟ್. ಸೊ ಈ ರೀತಿಯಾಗಿ ಮೇಂಟೈನ್ಡ್ ಆ್ಯಟ್ ಅಂತ ಕೊಟ್ಟಾಗ ಮೊದಲಿಗೆ ನಾವು ಪರ್ಸೆಂಟೇಜ್ ಎಷ್ಟು ಅಂತ ಹೇಳಿ ಕ್ಯಾಲ್ಕುಲೇಷನ್ ಮಾಡ್ಕೋತೀವಿ. ಡೆಟರ್ಸಿನ ಇನ್ನರ್ ವ್ಯಾಲ್ಯೂ ಮೇಲೆ ಪರ್ಸೆಂಟೇಜ್ ವೈಸ್ ಆ PDDನ ಕ್ಯಾಲ್ಕುಲೇಷನ್ ಮಾಡ್ಕೋತೀವಿ. ಅದಾದಮೇಲೆ ಅನಾಲಿಸಿಸ್ ಮಾಡ್ತೀವಿ, ಇನ್ಕ್ರೀಸ್ ಆಗಿದೆಯಾ ಅಥವಾ ಡಿಕ್ರೀಸ್ ಆಗಿದೆಯಾ ಅಂತೇಳಿ. ಸೊ ಇನ್ಕ್ರೀಸ್ ಆಗಿದ್ದರೆ ಡೆಬಿಟ್ ಸೈಡಲ್ಲಿ ಎಂಟ್ರಿ ಹೋಗುತ್ತೆ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ, ಡಿಕ್ರೀಸ್ ಆಗಿದ್ದೆ ಕ್ರೆಡಿಟ್ ಸೈಡಲ್ಲಿ ಹೋಗುತ್ತೆ ಎಂಟ್ರಿ. ಆ್ಯಂಡ್ ಮೇಂಟೈನ್ಡ್ ಆ್ಯಟ್ ಅಂತ ಕೊಟ್ಟಾಗ ಕೂಡ ಡಿಫ್ರೆನ್ಸ್ ಅಮೌಂಟನ್ನು ತೊಗೋಬೇಕು. ಡಿಫ್ರೆನ್ಸ್ ಅಮೌಂಟ್ ತೊಗೊಳ್ಳುವಂಥ 2 ಕೇಸಸ್ ಯಾವುದು? ಒಂದು 2 ಅಂತ ಕೊಟ್ಟಾಗ, ಯಾವುದೇ ಕೇಸಲ್ಲಿ 2 ಅಂತ ಕೊಟ್ಟಿದ್ರೆ ಅದನ್ನು ತೊಗೋಬೇಕು. ಹಾಗೆಯೇ ಮೇಂಟೈನ್ಡ್ ಆ್ಯಟ್ ಅಂತ ಕೊಟ್ಟಾಗ ತೊಗೋಬೇಕು. ಇಲ್ಲಿ ಮೇಂಟೈನ್ಡ್ ಬೈ 12% ಅಂತಲೂ ಕೊಡ್ಬೋದು, ಆ್ಯಟ್ ಬದಲಾಗಿ ಬೈ ಅಂತ ಕೊಟ್ಟಿರ್ಬೋದು. ದ್ಯಾಟ್ ಡಸಂಟ್ ಮ್ಯಾಟರ್. ಓಕೆ, ಸೊ ಬೈ ಅಂತ ಕೊಡಲಿ ಆ್ಯಟ್ ಅಂತ ಕೊಡಲಿ ಏನೇ ಕೊಡಲಿ, ಈ ಪರ್ಸೆಂಟೇಜ್ ಕೊಟ್ಟಾಗ ಕೂಡ ಡಿಫ್ರೆನ್ಸ್ ಅಮೌಂಟನ್ನು ತೊಗೋಬೇಕು. ಬೈ ಅಂತ ಕೊಟ್ಟಾಗ ಮಾತ್ರ ಅಡ್ಜಸ್ಟ್ಮೆಂಟಲ್ಲಿ ಯಾವ ಅಮೌಂಟ್ ಕೊಟ್ಟಿದ್ದಾರೋ ಅದಕ್ಕೆ ನಾವು ಎರಡೂ ಕಡೆ ಇಫೆಕ್ಟನ್ನು ಕೊಡಬೇಕು. ಸೊ ಈಗ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೋತೀನಿ. ಅದಕ್ಕೋಸ್ಕರನೇ ನಾನು ಮೇಂಟೈನ್ಡ್ ಆ್ಯಟಲ್ಲಿ 2 ಕೇಸನ್ನು ತಗೊಂಡಿದ್ದೆ.
ಸೊ ದ್ಯಾಟ್ ಒಂದರಲ್ಲಿ ಇನ್ಕ್ರೀಸ್ ಬರಬೇಕು, ಒಂದರಲ್ಲಿ ಡಿಕ್ರೀಸ್ ಬರಬೇಕು, ಆ ರೀತಿ. ಸೊ ಹೀಗೆ ಅನಾಲಿಸಿಸ್ ಮಾಡೋದ್ರಿಂದ ನಮಗೆ ಇನ್ಕ್ರೀಸ್ ಆಗಿದೆ ಡಿಕ್ರೀಸ್ ಆಗಿದೆ ಅಂತ ಗೊತ್ತಾಗುತ್ತೆ. ಆಮೇಲೆ ಇಫೆಕ್ಟನ್ನು ಕೊಡಬೇಕಾಗತ್ತೆ. ನೋಡಿ, ಬ್ಯಾಲೆನ್ಸ್ ಶೀಟಲ್ಲಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಸುಲಭವಾಗಿ ನಾವು ಸಾಲ್ವ್ ಮಾಡ್ಬೋದು, ಯಾವುದೇ ಕನ್ಫ್ಯೂಷನ್ ಇಲ್ದೇ. ಮೊದಲಿಗೆ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿ ಬರ್ಕೊಳ್ತೀವಿ. 30,000 ಮೈನಸ್ ಓಲ್ಡ್ PED ಎಷ್ಟಿರುತ್ತೆ ಅದನ್ನು ಬ್ರ್ಯಾಕೆಟಲ್ಲಿ ತೊಗೊಂಡಿರ್ತೀವಿ. ಆ್ಯಂಡ್ ಅಡ್ಜಸ್ಟ್ಮೆಂಟಿಗೆ ಇಫೆಕ್ಟ್ ಕೊಡುವಾಗ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಯಾವ ಅಮೌಂಟನ್ನು ತೊಗೊಂಡಿರ್ತೀವಿ ನಾವು ಅದೇ ಅಮೌಂಟನ್ನು ಇಲ್ಲಿ ಬ್ರ್ಯಾಕೆಟಲ್ಲಿ ತೊಗೊಳ್ಬೇಕಾಗತ್ತೆ. ಡಿಕ್ರೀಸ್ ಆದರೆ ಮೈನಸ್ ಮಾಡಿ, ಇನ್ಕ್ರೀಸ್ ಆಗಿದ್ದರೆ ಪ್ಲಸ್ ಮಾಡಿ. ಹೀಗೆ ಪ್ಲಸ್ ಅಥವಾ ಮೈನಸ್ ಮಾಡಿ ಬಂದಿರೋ ಅಮೌಂಟನ್ನು ಇಲ್ಲಿ ಬರೀರಿ. ಡೆಟರ್ಸಲ್ಲಿ PDDನ ಮೈನಸ್ ಮಾಡೇ ಮಾಡ್ತೀವಿ ಅಲ್ವಾ ಯಾವಾಗ್ಲೂ. ಹಾಗೆಯೇ ಆ್ಯಸ್ ಯೂಶುವಲ್ ಆಗಿ ಮೈನಸ್ ಮಾಡಿ ಔಟರ್ ಕಾಲಮಲ್ಲಿ ಅಮೌಂಟ್ ಹಾಕ್ತೀವಿ. ದ್ಯಾಟ್ಸ್ ಇಟ್. ಸೊ ಈ 6 ಕೇಸಸ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈ PDD ಅಡ್ಜಸ್ಟ್ಮೆಂಟಲ್ಲಿ ಇನ್ನೇನಾದರೂ ಡೌಟ್ಸ್ ಇದ್ದರೆ ಅಥವಾ ಇನ್ನೇನಾದರೂ ಕನ್ಫ್ಯೂಷನ್ಸ್ ಆಗ್ತಾ ಇದ್ದರೆ ಸಾಲ್ವ್ ಮಾಡುವಾಗ ನಿಮ್ಮ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಇದರ PDF ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತಾ ಇದ್ದೀನಿ, ನೀವು ಅದನ್ನು ನೋಡ್ಬೋದು. ನಿಮಗೆ ಇದೇ ರೀತಿ ಇನ್ಯಾವುದಾದ್ರೂ ಟಾಪಿಕ್ ಮೇಲೆ ವಿಡಿಯೋಸ್ ಬೇಕಿದ್ದರೆ ನಿಮ್ಮ ಕಮೆಂಟ್ಸ್ ಮೂಲಕ ತಿಳಿಸ್ಬೋದು. I'll be back with next video very soon. Until then, enjoy the learning.